ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಯಾದ ಸನ್ಮಾನ್ಯ ಡಿ. ಕೆ. ಶಿವಕುಮಾರ್, ಡಿ. ಕೆ. ಸುರೇಶ್, ಎಂಎಲ್ಸಿ ರವಿರವರ ಮಾರ್ಗದರ್ಶನದಲ್ಲಿ ಕನಕಪುರ ನಗರಸಭೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಲಕ್ಷ್ಮೀದೇವಿರವರು ನಾವು ಪ್ರೊಫೆಸರ್ ಗೋವಿಂದಪ್ಪ ಅವ್ರ ಮಿಸಸ್ಸು. ನಾವು ಕಾಲೇಜ್ ಪ್ರೊಫೆಸರ್ ಆಗಿದ್ದಾರೆ. ಅವರು ಹೆಂಡ್ತಿ ನಾನು ಲಕ್ಷ್ಮೀದೇವಿ. ಮತ್ತು ನಾವು 25 ವರ್ಷದಿಂದ ರಾಜಕೀಯದಲ್ಲಿದ್ವಿ. 25 ವರ್ಷ ಆಯಿತು ನಾನು ರಾಜಕೀಯ ಬಂದು. 25 ವರ್ಷದಿಂದ ನಾನು 20 ವರ್ಷದಿಂದ ಸಾಹೇಬ್ರ ಜೊತೆಯಲ್ಲಿ ನಾನು ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ಅವ್ರು ಏನು ಹೇಳ್ತಾರೋ ಅವ್ರ ಅಜ್ಜೆ ತಿಳ್ಕೊಂಡು ಅವ್ರ ಮಾರ್ಗದರ್ಶನ ನಾವು ಹೋಗ್ತಾಯಿದ್ದೀನಿ. ಇವತ್ತು ಅಷ್ಟೇ ಅವ್ರು ಏನು ಹೇಳ್ತಾರೋ, ಚಿಕ್ಕವರು ದೊಡ್ಡವರು ಮತ್ತು ಮೆಲ್ಸಿಯವರು ಏನು ಹೇಳ್ತಾರೋ ಅವ್ರ ರೀತಿ ನಾನು ನಡ್ಕೊಂಡು ನಮ್ಮ ರಾಜಕೀಯದ ಕೆಲಸಗಳು ನಾವು ಮಾಡಿಕೊಂಡು ಅವ್ರು ಏನು ಹೇಳ್ತಾರೋ ಅದು ನಡ್ಕೊಂಡು ಹೋಗ್ತಾಯಿದ್ದೀನಿ. ಹಾಗಾಗಿ ಬಡವ್ರದ್ದು ಏನೇನು ಕೆಲಸಗಳಾಗಬೇಕು, ಟೌನಲ್ಲಿ ಏನೇನೋ ಕುಂದುಕೊರತೆಗಳಿದೆ, ವಾರ್ಡ್ಗಳಲ್ಲಿ ಏನೇನಾಗಿದೆ, ಟೌನಲ್ಲಿ ಏನೇನು ಕುಂದುಕೊರತೆ ಇದೆ ಎಲ್ಲ ಮಾಡಿದ್ದಾರೆ. ನಮ್ಮ MP ಸಾಹೇಬರು ತುಂಬಾ ಕೆಲಸ ಮಾಡಿದ್ದಾರೆ. ಅವರಲ್ಲಿ ನಾವೇನು ಹೇಳೋ ಹಾಗೆ ಇಲ್ಲ, ಆ ಥರ ಕೆಲಸ ಮಾಡಿದ್ದಾರೆ. ಅವ್ರು ಏನು ಹೇಳ್ತಾರೋ ಅದು ಮಾರ್ಗದರ್ಶನ ನಾನು ಪ್ರತಿಯೊಂದು ಕೆಲಸನೂ ವಾರ್ಡ್ ಬೈ ವಾರ್ಡ್ ಮತ್ತು ಬಡವ್ರ ಸೈಟ್ಗಳಿರ್ಬೋದು, ಮನೆಗಳಿರ್ಬೋದು, ಏನು ಕೊರತೆಗಳಿದೆ, ಕಂದಾಯ ಇರ್ಬೋದು, ಖಾತೆ ಇರ್ಬೋದು, ಪ್ರತಿಯೊಂದನ್ನು ಅವ್ರು ಏನು ಮಾರ್ಗದರ್ಶನದಲ್ಲಿ ದಯವಿಟ್ಟು ನೀವು ವರ್ಕ್ ಮಾಡಬೇಕು, ಇಲ್ಲ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅವರು ಸ್ಥಾನ ಕೊಟ್ಟಿದ್ದಾರೆ. ಆ ಸ್ಥಾನದಂತೆ ನಾನು ನಡ್ಕೊಂಡು ಹೋಗ್ತೀನಿ. ಆ ಸ್ಥಾನಕ್ಕೆ ನನಗೆ ಧಕ್ಕೆ ಬರದಂತೆ ನಡ್ಕೊಂಡು ಹೋಗ್ತೀನಿ. ಅಂದರೆ ಏನು ಇಂಥದ್ದು ಮಾಡಿಲ್ಲ ಅನ್ನೋಂಗಿಲ್ಲ. ಇಡೀ ಕರ್ನಾಟಕದಲ್ಲೇ ನಮ್ಮ ಕನಕಪುರ ಅಷ್ಟು ಹಿಂದುಳಿದ ತಾಲೂಕಾಗಿತ್ತು. ಇವತ್ತು ಆ ಮಟ್ಟಕ್ಕೆ ಯಾರೂ ಈ ಥರ ಕನಕಪುರ ತಾಲೂಕಿಂದ ಯಾವುದೂ ಇಲ್ಲ. ನಾನು ತಿಳಿದ ಮಟ್ಟಕ್ಕೆ ಕನಕಪುರ ತಾಲದಂತೆ ಈ ಮೈಸೂರು ಕರ್ನಾಟಕ ಸ್ಟೇಟಲ್ಲೇ ಇಲ್ಲ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಏನು ಹೇಳ್ತಾರೋ ಅದೇ ರೀತಿ ಅವ್ರು ಯಾವ ರೀತಿ ನಡ್ಕೊಂಡು ಇದ್ದಾರೋ, ಕೆಲಸ ಮಾಡಿದ್ದಾರೋ ನಾವು ಅವ್ರ ಜೊತೆ ಸೇರಿಸ್ಕೊಂಡು ಅವ್ರ ಜೊತೆಗೂಡಿ ಕೌನ್ಸಿಲರ್ಸು, ನಮ್ಮ ಲೀಡ್ರಸ್ಸು, ನಮ್ಮ ಸಾಹೇಬ್ರು, MLC ಸಾಹೇಬರು, ವಿಜಯದೇವ್ ಸಾರು, ದಿಲೀಪ್ ಸಾರು ಮತ್ತು RK ಕೃಷ್ಣಮೂರ್ತಿಯವರು, ನಮ್ಮ ಕನಕಪುರ ಲೀಡ್ರೆಲ್ಲ, ಮತ್ತು 28 ಜನ ಕೌನ್ಸಿಲರ್ಸು, 30 ಜನ ಕೌನ್ಸಿಲರ್ಸು ಎಲ್ಲರೂ ನನಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಅದನ್ನು ಚಿರಋಣಿ ನಾನು ಅವರಿಗೆ ನಾನು ಚಿರಋಣಿಯಾಗಿದ್ದೀನಿ. ಅದನ್ನು ನಾನು ಏನೂ ಚಾಚು ತಪ್ಪದಂತೆ ಒಳ್ಳೆ ರೀತಿಯಲ್ಲಿ ನನಗೆ ಚೇರುಗಿಂತ ನನಗೆ ಕೆಲಸ ಮುಖ್ಯ. ಕೆಲಸ ಮಾಡಬೇಕು ನಾನು, ಅದೊಂದು ನನ್ನ ಆಸೆ ಇದೆ. ಕೆಲಸ ಮಾಡಿ ಜನಸೇವೆ ಮಾಡಿ ನನ್ನ ಅವ್ರು MP ಸಾಹೇಬರು ಹೇಗೆ ಇವತ್ತು ಜನಸೇವೆಯಲ್ಲಿ ನಿಪುಣರಾದರು, ನಾವು ಗೊತ್ತಿಲ್ಲದೋ ಗುರಿಯಿಲ್ಲದೋ ಅವರನ್ನು ನಿಜವಾಗ್ಲೂ ನಾವು ತುಂಬ ಕಳ್ಕೊಂಡ್ವಿ. ಅವ್ರನ್ನ ಇವತ್ತಿಗೂ ನೆನೆಸ್ಕೊತಾ ಇದ್ದೀನಿ. ಇವತ್ತು ಅವ್ರು ಇದ್ದಿದ್ರೆ ಅದು ನಮ್ಗೆ ಬೇರೆ ರೀತಿಯೇ ಇತ್ತು. ಅವರು ಇವತ್ತು ಇರಬೇಕಾಯ್ತು ನಮ್ಮ ಜೊತೆಯಲ್ಲಿ, ಇನ್ನೂ ಎಷ್ಟು ಬೇಗ ಕೆಲಸಗಳಾಗ್ತಿತ್ತು. ಹುಲಿ ಥರ ಕೆಲಸ ಮಾಡ್ತಿದ್ರು. ಅವ್ರಿಗೆ ಹೇಳೋಕ್ಕೆ ನನಗೆ ಬಾಯಿಲ್ಲ. ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಇವತ್ತು ಏನಾಗ್ತಾಯಿದೆ ಅವ್ರ ಮನೆಗೆ ಅವರು ಆದರೂ ಅವ್ರ ನೋವನ್ನು ನುಂಗ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತಿಗೂ ಬಂದು ಹಿಂಗೆ ಅಂತ ನೋಡ್ತಾ ಇದ್ದಾರೆ. ನಾವು ಎಂಥ ಜನ ಎಷ್ಟು ತಪ್ಪು ಮಾಡ್ಕೊಂಡ್ವಿ ಅಂತ ನಮ್ಗೆ ಇವತ್ತು ಪಶ್ಚಾತ್ತಾಪ ಇದೆ. ಅದ್ರ ಬಗ್ಗೆ ನಾವು ಹೇಳೋಕ್ಕೆ ಬಾಯಿಲ್ಲ, ಪಶ್ಚಾತ್ತಾಪ ಇದೆ. ಆದರೂ ಅವ್ರು ಬಂದು ಮಾಡ್ತಾಯಿದ್ದಾರೆ. ಅದನ್ನು ಒಂದು ಕಡೆ ಇಟ್ಟು ಜನ ತಿಳಿದೆ ತಪ್ಪು ಮಾಡಿದ್ದಾರೆ, ನನ್ನ ಡ್ಯೂಟಿ ನಾನು ಮಾಡಬೇಕು ಮಾಡ್ತಾಯಿದ್ದಾರೆ. ಅದೇ ರೀತಿ ನಾವು ಅವ್ರ ಮಾರ್ಗದರ್ಶನ ನಾನು ನಡ್ಕೊಂಡು ಹೋಗ್ತೀನಿ. ನೋಡಿ, ಕನಕಪುರ ತಾಲೂಕಲ್ಲಿ ತಾಲೂಕು ಆಫೀಸಿಂದ, ಮುನ್ಸಿಪಲ್ ಆಫೀಸಿಂದ, ವಾಲ್ಮೀಕಿ ಭವನ, ಇದು ಅಂಬೇಡ್ಕರ್ ಭವನ, ಮತ್ತು ಇಡೀ ಎಲ್ಲ ರೀತಿಲೂ ರೋಡ್ಗಳು ನೋಡಿ ಯಾವ ರೀತಿ ಇದೆ. NH ರೋಡ್, ನ್ಯಾಷನಲ್ ಹೈವೇ ಯಾರು ಮಾಡಿದ್ದು? ನಮ್ಮ MP ಸಾಹೇಬರು ಕೋಟ್ಯಾಂತರ ರೂಪಾಯಿ ಇದರಲ್ಲಿ ಮೀಟಿಂಗ್ನಲ್ಲಿ, ಬಜೆಟ್ ಮೀಟಿಂಗ್ಗಳಲ್ಲಿ ಇದರಲ್ಲೆಲ್ಲ ಅರೋಜ್ ಮಾಡಿ ತಂದರು. ಅವೆಲ್ಲ NH ರೋಡು ಎಷ್ಟು ಫಾಸ್ಟಾಗಿ ಕೆಲಸ ನಡೀತು ನೋಡಿ. ಇವಾಗ ಅವ್ರು ಇಲ್ಲಿರೋದಕ್ಕೆ ಯಾವ ಕೆಲಸನೂ ಆಗ್ತಾಯಿಲ್ಲ. ಅವ್ರು ಇಲ್ಲಿರೋದಕ್ಕೆ NH ರೋಡು ನಿಂತಿದೆ ನೋಡಿ, ಏನೂ ಆಗ್ತಾಯಿಲ್ಲ. ಎಷ್ಟು ಫಾಸ್ಟಾಗಿ ತಂದರು ನ್ಯಾಷನಲ್ ಇದು ರೋಡು, ಅದನ್ನು ಇದು ಮಾಡ್ತಾಯಿಲ್ಲ. ಏನು ಕೆಲಸಗಳು ಅವರು ಅಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ರು ಕಣಪ್ಪ. ಶಾಶ್ವತವಾದ ಬದುಕು ಯಾರೋ ಅವ್ರ ಅಣ್ಣ ತಮ್ಮದಿರು ಮಾಡಿರೋ ಶಾಶ್ವತವಾದ ಬದುಕು. ನಾವು ಅದ್ರ ಬೆಲೆನೇ ನಮ್ಗೆ ಗೊತ್ತಿಲ್ಲದಾಗಿದ್ದೀವಿ. ಇವತ್ತು ನೋಡಿ ಅವರು ಇದಾಗಲಾಗಿ ಏನು ಕೆಲಸಗಳು ಆಗ್ತಾಯಿಲ್ಲ. ಎಲ್ಲ ಸ್ಟಾಪ್ ಆಗಿದೆ. ಅರ್ಕಾವತಿ ಸೇತುವೆ ಮತ್ತು ಇದ್ರದ್ದು ಸೇತುವೆ, ಗೆಂಡೆಕೆರೆ ಇರ್ತಾವ ಸೇತುವೆ, ಎಷ್ಟು ಕೆಲಸಗಳು ಮಾಡಿದ್ದಾರಪ್ಪ. ಅವ್ರು ಕೂತ ಮೇಲೆ ಒಂದು ಕೆಲಸ ನಡೀತಾ ಇಲ್ಲ. ಏಕೆ ಅವ್ರು ಇದ್ದಿದ್ರೆ ಅದು ಬೇರೆಯೇ ಇತ್ತು. ಇವತ್ತು ಅವ್ರು ಉಪಮುಖ್ಯಮಂತ್ರಿ ಆಗಿದ್ದರು ಅಣ್ಣ ಅವರು, ದೊಡ್ಡವರು ಇಬ್ಬರು ಸೇರಿ ಇನ್ನೂ ಎಷ್ಟು ಫಾಸ್ಟಾಗಿ ಕೆಲಸ ಮಾಡೋರು ನಮಗೆ ಅಲ್ಲವ್ರ.
ಇನ್ನು ಎಷ್ಟು ಕೆಲಸ ಮಾಡಾಗುವ ಎಲ್ಲ ನೋಡಿ ಅವ್ರು ಇಲ್ಲದೇ ಇರ್ತಿ ಎಲ್ಲ ಕೆಲಸನೂ ಪೆಂಡಿಂಗಾಗಿ ನಿಂತಿದೆ, ಯಾವುದೂ ನಡೀತಾ ಇಲ್ಲ. ನಾವು ಹೇಗೆ ಹೇಳ್ಕೊಳ್ಳೋಣ? ಇವೆಲ್ಲ ನೋವಿದೆ ನಮಗೆ. ಇವತ್ತು ಅವರು ಅವ್ರು ಇಲ್ಲೇ ಇರಲಿ ದೊಡ್ಡಣ್ಣ ಅವ್ರ ಜೊತೆ ಸೇರಿ ಆದರೂ ಅವರು ಮನೇಲಿ ಕೂತೆ ಇವತ್ತಿಗೂ ಬಂದು ಮೀಟಿಂಗ್ಗಳು ತಗೊಂಡು ತಾಲೂಕು ಆಫೀಸಲ್ಲಿ ಇರಬೇಕು, ಮುನ್ಸಿಪಾಲ್ಟಿಲಿ ಇರಬೇಕು, ಮೀಟಿಂಗ್ಗಳು ತಗೊಂಡು ಜನಸೇವೆ ನೋಡ್ತಾ ಇದ್ದಾರೆ. ಜನ ತಪ್ಪು ಮಾಡಿದ್ರು ಆದರೂ ಜನಕ್ಕೆ ಮಾಡ್ತಾಯಿದ್ದಾರೆ, ಇವತ್ತಿಗೂ ಮಾಡ್ತಾಯಿದ್ದಾರೆ. ಅವರು ಗೊತ್ತಿಲ್ಲ. ಆದರೂ ನಾವು ಹೇಳ್ತಾ ಇರೋ ಕೆಲಸಗಳು ಶಾಶ್ವತವಾಗಿ ಕನಕಪುರ ತಾಲೂಕಲ್ಲ ಇಡೀ ಕರ್ನಾಟಕನೇ ನೆನೆಸ್ಕೋಬೇಕು. ಆ ಥರ ಮಟ್ಟದಲ್ಲಿ ಕನಕಪುರ ತಾಲೂಕನ್ನ ಬೆಳೆಸಿದ್ದಾರೆ. ಅದನ್ನು ನಾವು ಮರೆಯೋಗಿಲ್ಲಪ್ಪ. ಅದರಿಂದ ಮುಂದೆ ಇನ್ನೂ ಕೆಲಸಗಳು ಮಾಡಲೇಬೇಕು. ಅವರಿಲ್ಲ ಅಂದರೆ ಕನಕಪುರ ಇಲ್ಲ. ಇರೋದು ಹೇಳ್ತೀನಿ, ಯಾರು ಏನೇ ಅಂದ್ಕೊಳ್ಳಿ, ಕನಕಪುರ ಅವ್ರು ಇದ್ದಕ್ಕೆ ಕನಕಪುರ ತಾಲೂಕು ಅವ್ರ ಅಣ್ಣ ತಮ್ಮದಿರು ಇರಲಾಗಿ ನಮಗೆ ಇವತ್ತು ಈ ಮಟ್ಟಿಗೆ ಬೆಳೆದಿದೆ. ಇವತ್ತು ಅವರು ಮುಂದೆ ಇನ್ನೊಂದು ಆಸೆನ ಅವ್ರೊಂದು ಸಾರಿ ಮುಖ್ಯಮಂತ್ರಿ ಆಗಬೇಕು ನನ್ನ ಆಸೆ ಅದೇ. ಆಮೇಲೆ ಚಿಕ್ಕವರು ಬರಲಿಲ್ಲ ಅಂದರೆ ಕನಕಪುರ ಬೆಳೆಯಲ್ಲ. ಚಿಕ್ಕ NP ಸಾಹೇಬ್ರು ಇಲ್ಲ ಅಂದರೆ ಕನಕಪುರ ತಾಲೂಕು ಬೆಳೆಯಲ್ಲ. ಇದಂತ ಹೇಳ್ತೀನಿ. ಹುಲಿ ಥರ ಓಡಾಡ್ತಾ ಕೆಲಸ ಮಾಡಿದ್ದಾರೆ ಅವರು. ಹುಲಿ ಯಾರನ್ನೂ ಕೇರ್ ಮಾಡಿದ್ರೆ ಅದನ್ನು ತಪ್ಪು ಅಂತ ತಿಳ್ಕೊಂಡ್ರೆ ನಾವೇನು ಮಾಡೋಕ್ಕಾಗ. ನೀವು ಬಂದು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು.